ನಮಸ್ಕಾರ ನನ್ನ ಎಲ್ಲ ಚಾಲಕ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ಈ ಮೂಲಕ ನಮ್ಮ ಬೇಡಿಕೆಗಳನ್ನು ಏನು ತಗೊಂಬಂದಿದ್ದೀವಿ ಅದನ್ನು ನಮ್ಮ ಸಹಚರರಾದಂಥ ಒಂದೊಂದು ಬೇಡಿಕೆನ ಅವರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ವಿಚಾರ ಏನು ಅಂತ ಅಂದರೆ ಅದನ್ನು ನಾನು ಹೇಳ್ತೀನಿ. ಸ್ವಯಂ ಉದ್ಯೋಗ, ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ಜೀವನೋಪಾಯ ರಕ್ಷಣೆ, ಸರ್ಕಾರ ತುರ್ತು ಹಸ್ತಕ್ಷೇಪಕ್ಕೆ ಮನವಿ. ಸ್ವತಂತ್ರ ಸ್ವಯಂ ಉದ್ಯೋಗಿ, ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಚಾಲಕರ ಸಮುದಾಯ, ಕರ್ನಾಟಕ ಸರ್ಕಾರ, ನೀತಿ ನಿರ್ಧಾರಕರು, ಮಾಧ್ಯಮಗಳು ಹಾಗೂ ಸಾರ್ವಜನಿಕರಿಗೆ ಈ ಮೂಲಕ ನಮ್ಮ ಮನವಿ ಸಲ್ಲಿಸುತ್ತಿದ್ದೇವೆ. ಪಾಯಿಂಟ್ ನಂಬರ್ 1, ಅಗ್ರಿಗೇಟರ್ ಕಂಪ್ನಿಗಳ ನಿಯಮ ಉಲ್ಲಂಘನೆ. ಈ ನಮ್ಮ ಚಾಲಕರುಗಳಿಗೆ ಏನು ಈ ಅಗ್ರಿಗೇಟರ್ ಕಂಪ್ನಿಗಳು ಉಲ್ಲಂಘನೆ ಮಾಡ್ತಾ ಇದೆ ಅದು ನಮ್ಮ ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸರ್ಕಾರದ ಬೆಂಬಲ ಮೊಬೈಲ್ ಮೀಟರ್ ಟ್ಯಾಕ್ಸಿ ಆ್ಯಪು. ಈ ನಮ್ಮ ಮೀಟರ್ ಟ್ಯಾಕ್ಸಿ ಅನ್ನೋದು ಏನು ಆ್ಯಪ್ ಇದೆ ಇದಕ್ಕೆ ಸರ್ಕಾರ ಬೆಂಬಲವಾಗಿ ನಮಗೆ ಕೈ ಜೋಡಿಸ್ಬೇಕು ಅನ್ನೋದೊಂದು ಮನವಿ. ಮತ್ತೆ ಮೂರನೇದು ನಮ್ಮ ಪಾಯಿಂಟು, ಚಾಲಕರನ್ನು ಸಣ್ಣ ವ್ಯಾಪಾರಿಗಳಾಗಿ ಗುರುತಿಸಬೇಕು. ಈ ನಮ್ಮ ಚಾಲಕ ವರ್ಗದವ್ರನ್ನ ಇವತ್ತು ಈ ಒಂದು ಕೆಳಮಟ್ಟಕ್ಕೆ ತಗೊಂಬಂದು ಅಗ್ರಿಗೇಟರ್ ಕಂಪ್ನಿಗಳು ಏನು ಬಿಟ್ಟಿದೆ ಅದನ್ನ ಮತ್ತೆ ಈ ಸರ್ಕಾರ ಒಂದು ಸಣ್ಣ ವ್ಯಾಪಾರಿಗಳ ರೀತಿ ನಮ್ಮನ್ನ ಗುರುತಿಸಬೇಕು. ಮತ್ತೆ 4ನೇ ಪಾಯಿಂಟು, ಫ್ಲೀಟ್ ವಾಹನ ಅನಿಯಂತ್ರಿತ ಅನುಮತಿ ಕಡೆ. ಅಂದ್ರೆ ಈ ಫ್ಲೀಟ್ ವಾಹನಗಳಿಂದ ಇವತ್ತು ನಮ್ಮ ಓನರ್ ಕಮ್ ಡ್ರೈವರ್ಸ್ಗಳಿಗೆ ಏನು ಮೋಸ ಆಗ್ತಾ ಇದೆ ಅದ್ರ ಬಗ್ಗೆ. 5ನೇ ಪಾಯಿಂಟು, ವಿಮಾನ ನಿಲ್ದಾಣದಲ್ಲಿ ಪ್ರತ್ಯೇಕ ವಲಯ. ಏನಪ್ಪಾ ಅಂದ್ರೆ ಈ ವಿಚಾರ, ಈ ವಿಮಾನ ನಿಲ್ದಾಣಗಳಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಇನ್ನೊಂದು ಕುಡಿಯುವ ನೀರಿನ ವ್ಯವಸ್ಥೆ, ಅದ್ರ ಬಗ್ಗೆ ನಮ್ಮ ಸಹಚರರು ಮುಂದೆ ತಿಳಿಸ್ಕೊಡ್ತಾರೆ. ಮುಂದೆ 6ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಾದೇಶಿಕವಾಗಿ ಸರ್ಕಾರದ ದರ ಜಾರಿ. ಈ ಅಗ್ರಿಗೇಟರ್ ಸಂಸ್ಥೆಗಳು ಏನ್ ಮಾಡ್ತಿದೆ, ಅವರಿಗೆ ಒಂದು ನಿಯಮ ಸೀಮಿತವಾದ ದರ ವ್ಯಕ್ತಪಡಿಸಿಲ್ಲ. ಅವ್ರಿಗೆ ಇಷ್ಟ ಬಂದ ರೇಟ್ಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ವಿಚಾರ. 7ನೇ ಪಾಯಿಂಟು, ಚಾಲಕರ ಕುಟುಂಬಕ್ಕೆ ವಿಶೇಷ ಆರೋಗ್ಯ ವಿಮೆ. ಇವತ್ತಿನ ದಿನಗಳಲ್ಲಿ ಈಗ ಒಬ್ಬ ಚಾಲಕ ಸತ್ತಂತ ದಿನದಲ್ಲಿ ಗೌರ್ಮೆಂಟು 5 ಲಕ್ಷ ರೂಪಾಯಿ ಏನು ಒಂದು ಹಣನ ನೀಡ್ತಾ ಇದೆ, ಅದನ್ನ ನಾವು ಬದುಕಿರುವಂತ ದಿನಗಳಲ್ಲಿ ಒಂದು ಆರೋಗ್ಯ ವಿಮೆ ಆಗಿರ್ಬೋದು, ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅದನ್ನ ಸರ್ಕಾರ ನಮಗೆ ಸಲ್ಲಿಸಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾರೆ. 8ನೇದು, ಸ್ಥಳೀಯ ನಿವಾಸಿಗಳಿಗೆ ಆದ್ಯತೆ. ನಮ್ಮ ಲೋಕಲ್ ಚಾಲಕರು ಏನಿದ್ದಾರೆ ಮೊದಲು ಅವ್ರಗಳಿಗೆ ಆದ್ಯತೆ ಕೊಡಬೇಕು. 9ನೇ ಪಾಯಿಂಟು, ಪ್ರಯಾಣಿಕರಿಗೆ ಜಾಗೃತಿ ಮತ್ತು ಕಡ್ಡಾಯ ಬಿಲ್ ವ್ಯವಸ್ಥೆ. ಈ ಅಗ್ರಿಗೇಟರ್ ಕಂಪ್ನಿಗಳು ಏನ್ ಮಾಡ್ತಾ ಇದೆ, ಅವ್ರದೇ ಆದಂತ ಬುಕ್ಕಿಂಗು, ಅವ್ರದೇ ಆದಂತ ಬಿಲ್ ಜನರೇಟ್ ಮಾಡಿಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಇದರಿಂದ ನಮ್ಮ ಚಾಲಕ ವರ್ಗದಲ್ಲಿ ಅವರು ಗುರುತಿಸ್ಕೊಳಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ದೊಂದು ಬೇಡಿಕೆ ಇದೆ. ಮತ್ತೆ 10ನೇ ಬೇಡಿಕೆ ಏನಪ್ಪಾ ಅಂದ್ರೆ ಅಗ್ರಿಗೇಟರ್ ಘೋಷಣೆಯಿಂದ ಮುಕ್ತಿ. ಇವತ್ತಿನ ದಿನ ಈ ಅಗ್ರಿಗೇಟರ್ ಸಂಸ್ಥೆಗಳು ಈ ಬೆಂಗಳೂರಲ್ಲಿ ಆಗಿರ್ಬೋದು, ಕರ್ನಾಟಕದಾದ್ಯಂತ ಈ ತಲೆ ಎತ್ತಿ ಏನ್ ಮೆರಿತಾ ಇದೆ, ನಮ್ಗಳಿಗೆ ಇದರಿಂದ ಮುಕ್ತಿ ಸಿಕ್ಕಿ ನಮ್ಮ ಮುಂದಿನ ಜೀವನ ಮೀಟರ್ ಟ್ಯಾಕ್ಸಿ ಕಾನ್ಸೆಪ್ಟ್ ಅನ್ನೋದು ಏನಿದೆ ಇದ್ರ ಮೂಲಕ ತೊಡಗಿಸ್ಕೊಂಡು ನಮ್ಮ ಚಾಲಕರೆಲ್ಲ ಈ ಕಡೆ ನಡಿಬೇಕು ಅನ್ನೋ ಬೇಡಿಕೆನ ನಾವು ಇವತ್ತು ಈ ಪ್ರೆಸ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀನಿ. ಇದ್ರ ಒಂದೊಂದು ವಿಚಾರಗಳನ್ನ ನಮ್ಮ ಸಹಚರರಾದ ನಮ್ಮ ಚಾಲಕರ ಒಂದೊಂದೇ ಪಾಯಿಂಟ್ಗಳನ್ನ ನಿಮಗೆ ರೈಸ್ ಮಾಡ್ತಾ ಹೋಗ್ತಾರೆ. ನಮಸ್ಕಾರ.